ಹಾಯ್, ಎಲ್ಲಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರಿಗೆ ಇಡಿ ಒಂದು ನೋಟಿಸ್ ಕೊಟ್ಟಿದೆ. ಇದೇ ತಿಂಗಳ 27 ಅಥವಾ 28ಕ್ಕೆ ವಿಚಾರಣೆಗೆ ಹಾಜರಾಗಬೇಕು. ಅಂದರೆ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಮಹೇಶ್ ಬಾಬು ಅವರಿಗೆ ಈ ಒಂದು ನೋಟಿಸ್ ಹೋಗಿರುವಂಥದ್ದು. ಸಾಮಾನ್ಯವಾಗಿ ಈ ತರಹದ ನೋಟಿಸು ದೊಡ್ಡ ದೊಡ್ಡ ಪೊಲಿಟಿಷಿಯನ್ಗಳಿಗೆ ಹೋಗುತ್ತೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಿಗೆ ಹೋಗುತ್ತೆ. ಚಿತ್ರನಟರಿಗೆ ಈ ವಿಚಾರದಲ್ಲಿ ಸ್ವಲ್ಪ ಈ ತರಹದ ನೋಟಿಸ್ಗಳು ಕಮ್ಮಿ ಅಂತಲೇ ಹೇಳ್ಬೋದು. ಆದರೆ ಮಹೇಶ್ ಬಾಬು ಅವರು ಚಿತ್ರನಟ ಎನ್ನುವುದರ ಜೊತೆಗೆ ಒಬ್ಬ ಬಿಸ್ನೆಸ್ ಮನ್ ಅನ್ನೋದು ಕೂಡ ಎಲ್ರಿಗೂ ನೆನಪಿರಬೇಕಾದಂತಹ ವಿಚಾರ. ಯಾಕೆ ಮಹೇಶ್ ಬಾಬು ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ, ವಿಚಾರಣೆಗೆ ಬರುವಂತೆ ಹೇಳಿದೆ ಅನ್ನೋದಕ್ಕಿಂತ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ಆ ಅಡ್ವರ್ಟೈಸ್ಮೆಂಟ್ ನ ప్లే ಮಾಡ್ಬಿಡ್ತೀನಿ, ಒಂದ್ಸಲಿ ನೋಡ್ಬಿಡಿ. నా వాళ్ళనుకునే మీ అందరికీ నేను ఇచ్చే సలహా ఫర్ ట్రస్ట్ అండ్ వాల్యూ సాయి సూర్య డెవలపర్స్. మీ ఫ్యూచర్కి మీరే సూపర్ స్టార్. ಎಸ್ ಸರ್. ಈ ಅಡ್ವರ್ಟೈಸ್ನಲ್ಲಿ ಮಹೇಶ್ ಬಾಬು, ಅವರ ಪತ್ನಿ, ಅವರ ಪುತ್ರ, ಅವರ ಪುತ್ರಿ 4 ಜನರು ಸಹ ಸೇರಿ ಸಾಯಿ ಸೂರ್ಯ ಡೆವಲಪರ್ಸ್ ಎನ್ನುವ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಹಾಗೂ ಅದರ ಜೊತೆಗೆ ಸುರಾನ ಗ್ರೂಪ್ಸ್ ಎನ್ನುವ ಒಂದು ಕಂಪನಿಯ ಜೊತೆಗೆ ಒಂದು ಟೈಅಪ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ಸಾಯಿ ಸೂರ್ಯ ಡೆವಲಪರ್ಸ್ಗೆ ಸೇರಿದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಏನ್ ನೋಡಿದ್ರಿ, ಈ ಅಡ್ವರ್ಟೈಸ್ಮೆಂಟ್ ನಲ್ಲಿ ಮಹೇಶ್ ಬಾಬು, ಅವರ ಪತ್ನಿ, ಅವರ ಮಗಳು, ಅವರ ಮಗ ಈ 4 ಜನ ಅಭಿನಯಿಸೋದಕ್ಕೆ ಅವರು ಮಾಡಿದ್ದಂತಹ ಚಾರ್ಜ್ ಅಂದ್ರೆ ಸಂಭಾವನೆ ಅಂತ ಏನು ಕರಿತೀವಿ, ಆ ಸಂಭಾವನೆಯನ್ನ ಏನು ಬೇಡಿಕೆ ಇಟ್ಟಿದ್ರು ಅನ್ನೋದನ್ನ ನೋಡೋದಾದ್ರೆ 5.9 ಕೋಟಿ ರೂಪಾಯಿಗೆ ಇವರು ಬೇಡಿಕೆ ಇಟ್ಟಿದ್ರಂತೆ. ಈ 5.9 ಕೋಟಿ ದುಡ್ಡಿನಲ್ಲಿ ಚೆಕ್ ಮೂಲಕ 3.4 ಕೋಟಿ ರೂಪಾಯಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಕ್ಯಾಶ್ ಮೂಲಕ 2.5 ಕೋಟಿಯನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ 2.5 ಕೋಟಿಯನ್ನ ಕ್ಯಾಶ್ ಮೂಲಕ ಏನು ಪಡ್ಕೊಂಡಿದ್ದಾರೆ, ಇದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಎನ್ನುವ ಒಂದು ಡೌಟ್ ಇಡಿ ಅವರಿಗೆ ಬಂದಿರುವ ಕಾರಣಕ್ಕಾಗಿ ಮಹೇಶ್ ಬಾಬು ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಇಡಿ ಅವರಿಗೆ ಹೇಗೆ ಗೊತ್ತಾಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಡಿ ಅವರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದು ನೋಡೋದಾದ್ರೆ, ಏನು ಈ ಸಾಯಿ ಸೂರ್ಯ ಡೆವಲಪರ್ಸ್ ಹಾಗೂ ಸುರಾನಾ ಗ್ರೂಪ್ಸ್ ಏನಿದೆ, ಈ ಗ್ರೂಪ್ಸ್ ಮೇಲೆ ಈ 2 ರಿಯಲ್ ಎಸ್ಟೇಟ್ ಕಂಪನಿಗಳ ಮೇಲೆ ಆಗಿಂದಾಗೆ ಒಂದಷ್ಟು ದೂರುಗಳು ಕೇಳಿ ಬರ್ತಾ ಇರುತ್ತೆ. ಪೊಲೀಸ್ ಸ್ಟೇಷನ್ ನಲ್ಲಿ ಇದರ ಸಲುವಾಗಿ ಅವರ ಮೇಲೆ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇರುತ್ತೆ. ಏನಪ್ಪಾ ದೂರು ಅಂತಂದ್ರೆ, ಅನಧಿಕೃತ ಲೇಔಟ್ಗಳಲ್ಲಿ ಪ್ಲಾಟ್ಗಳನ್ನ ಮಾರಾಟ ಮಾಡೋದು, ಅದರ ಜೊತೆಗೆ ಒಂದೇ ಪ್ಲಾಟ್ ಅನ್ನ 2-3 ಜನರ ಹೆಸರಿಗೆ ಮಾಡಿರುವಂಥದ್ದು, ಅದರ ಜೊತೆಗೆ ಈ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಈ ಪ್ಲಾಟ್ಗಳ ರಿಜಿಸ್ಟ್ರೇಷನ್ಗಳಿಗೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿಯನ್ನ ನೀಡಿ ಜನರಿಗೆ ಯಾಮಾರಿಸೋದು, ಈ 3 ತರಹದ ಆರೋಪಗಳು ಈ 2 ಕಂಪನಿಗಳ ಮೇಲೆ ಕೇಳಿ ಬಂದಿರುತ್ತೆ. ಇದರ ಸಲುವಾಗಿ ಇಡಿ ಒಂದು ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ 2 ಗ್ರೂಪ್ಗಳ ಒಂದು ಆಫೀಸ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ಈ ಗ್ರೂಪ್ಗೆ ಸೇರಿದ ಈ ಕಂಪನಿಗಳಿಗೆ ಸೇರಿದ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಮಹೇಶ್ ಬಾಬು ಅವರ ಈ ಒಂದು ದಾಖಲೆ ಕೂಡ ಸಿಗುತ್ತೆ. ನೀವು ಈ ಅಡ್ವರ್ಟೈಸ್ಮೆಂಟ್ ನಲ್ಲಿ ನೋಡಿರ್ಬೋದು, ಮಹೇಶ್ ಬಾಬು ಅವರ ಪುತ್ರ ಹಾಗೂ ಪುತ್ರಿ ಈಗ ತುಂಬಾ ದೊಡ್ಡವರಾಗಿದ್ದಾರೆ. ಆ ವಿಡಿಯೋದಲ್ಲಿ ತುಂಬಾ ಚಿಕ್ಕ ಮಕ್ಕಳು, ಅವರಿನ್ನೂ ಕೂಡ ಈ ಅಡ್ವರ್ಟೈಸ್ಮೆಂಟ್ ನ ಮಾಡಿ ತುಂಬಾ ವರ್ಷಗಳೇ ಕಳೆದು ಹೋಗಿದೆ. ಆದರೂ ಕೂಡ ಏನು ದಾಖಲೆಗಳನ್ನ ಪರಿಶೀಲನೆ ನಡೆಸುವಾಗ ಇಡಿ ಅವರಿಗೆ ಏನು ಒಂದಷ್ಟು ಪ್ರೂಫ್ಗಳು ಸಿಕ್ತು, ಆ ಪ್ರೂಫ್ನ ಆಧಾರದ ಮೇಲೆ ನಾನು ಆಗ್ಲೇ ಹೇಳ್ದಂಗೆ 5.9 ಕೋಟಿಗೆ ಅಗ್ರಿಮೆಂಟ್ ಆಗಿರುತ್ತೆ. ಅದರಲ್ಲಿ 2.5 ಕೋಟಿಯಷ್ಟು ಕ್ಯಾಶ್ನ ಮೂಲಕ ಇವರು ಪಡ್ಕೊಂಡಿರ್ತಾರೆ ಎನ್ನುವ ಅನುಮಾನದ ಮೇಲೆ ಅಥವಾ ದಾಖಲೆಗಳ ಆಧಾರದ ಮೇಲೆ ಇವರಿಗೆ ಒಂದು ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬರುವಂತೆ ಇಡಿ ಒಂದು ನೋಟಿಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳಬೇಕು. ಯಾವುದೇ ಒಂದು ಸ್ಟಾರ್ ನಟ ಆಗಿರಲಿ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳಾಗಿರಲಿ, ಈ ತರಹದ ಘಟನೆಗಳು ಇತ್ತೀಚೆಗೆ ಆಗಿಂದಾಗೆ ನಡೀತಾ ಇದೆ. ಯಾವುದೇ ಒಂದು ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡುವಾಗ, ವಾಟ್ ಎವರ್ ಇಟ್ ಈಸ್, ಅದು ಯಾವ ಕ್ಯಾಟಗರಿಗೆ ಸೇರಿರುವ ಬ್ರ್ಯಾಂಡ್ ಆಗಿರ್ಬೋದು, ಪ್ರಮೋಷನ್ ಮಾಡುವಾಗ ಈ ತರಹದ ದೊಡ್ಡ ಸ್ಟಾರ್ ಪಟ್ಟವನ್ನ ಹೊತ್ತಂತಹ ನಟರು ಕೂಡ ಈ ಕಡೆ ಗಮನವನ್ನ ಹರಿಸಬೇಕಾಗುತ್ತೆ. ಅದು ಟ್ರಸ್ಟ್ ವರ್ತಿದೆಯಾ ಅಂತ ನೋಡ್ಬೇಕಾಗತ್ತೆ. ಆ ನಂತರ ಅವರು ಜಾಹೀರಾತನ್ನ ಮಾಡೋದಕ್ಕೆ ಒಪ್ಪಿಕೊಳ್ಬೇಕಾಗತ್ತೆ. ಒಂದು ವೇಳೆ ಈ ಒಂದು ನಿಯಮಗಳನ್ನ ಅಥವಾ ಈ ಒಂದು ಎಚ್ಚರಿಕೆಗಳನ್ನ ಸ್ಟಾರ್ ನಟರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವ ಇನ್ಫ್ಲುಯೆನ್ಸರ್ಸ್ಗಳು ಫಾಲೋ ಮಾಡಿಲ್ಲ ಅಂತಂದ್ರೆ, ಈ ತರಹದ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ಕಂಪನಿಯ ವಿರುದ್ಧ ಒಂದಷ್ಟು ಕಪ್ಪು ಚುಕ್ಕೆ ಬರುವಂತಹ ಘಟನೆಗಳು ನಡೆದಾಗ ಇವರಿಗೂ ಕೂಡ ಮುಜುಗರ ಆಗುವುದಂತೂ ತಪ್ಪಿದ್ದಲ್ಲ. ಅಂತಹದ್ದೇ ಒಂದು ಮುಜುಗರದ ಪರಿಸ್ಥಿತಿಯನ್ನ ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರು ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಬೇಕು. ಏನನ್ಸುತ್ತೆ ನಿಮಗೆ ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.